ಇದು ನೋಡಿ ಬಾಳೆಹಣ್ಣು ಹಣ್ಣಾಗಿದೆ. ನಾವು ಇಷ್ಟೇ ಇಟ್ಕೊಂಡದ್ದಾಯ್ತಾ. ನಂಗೆ ಅನಿಸಿತು ಇನ್ನೂ ಸ್ವಲ್ಪ ಜಾಸ್ತಿ ಇಡಬೇಕಿತ್ತು ಅಂತ. ತುಂಬ ಒಳ್ಳೆದುಂಟಿದ್ದು ಬಾಳೆಹಣ್ಣು. ಇದು ಗಿಡ ಉಂಟಲ್ಲ, ಇದು ತುಂಬ ಅಪರೂಪ. ಕೆಲವು ಕಡೆ ಇರ್ಬೋದು, ನೀವು ನೋಡಿರ್ಬೋದು ಕಾಟು ಗಿಡ ಅಂತ. ಇದರದ್ದು ಒಂದು ಮೆಡಿಸಿನ್ ಉಂಟಾಯ್ತಾ, ಎಂತ ಅಂತ ಹೆಸರೆಂತ ಅಂತ. ನಮ್ಮ ಕಡೆ ಇದಕ್ಕೆ ನಾಯಿ ಕರ್ಮು ಅಂತ ಹೇಳುದು. ಮೂರನೇ ಕಟ್ಟ ಹುಲ್ಲಾಯಿತು. ಇವನು ಉಂಟಲ್ಲ ಸೋಲಾರ್ ಟರ್ಪಲಲ್ಲಿ ಕಾದದ್ದೇ ಬಂತು. ಯಾಕೆ ಹೊಡಿತಾ ಬಂದರೆ ಇದರ ಮೇಲೆ ಚಿಟ್ಟೆ ಕೂತು ಅದನ್ನು ಹಾಳು ಮಾಡಿ, ಹಕ್ಕಿ ಎಲ್ಲ ಹಾಳು ಮಾಡಿ ತಿಂದು ಹೋಗ್ತದೆ. ಅದಕ್ಕೆ ನಾನು ಭಾಗ ಬಿಟ್ಟಿದೆ. ಅದನ್ನು ನಾನೀಗ ಕೊಯ್ದೆ. ಮತ್ತು ಅದರ ಮೇಲೆ ನನಗೆ ಸಿಕ್ಕಿತ್ತು 419 ರೂಪಾಯಿಗೆ 2 ಶರ್ಟ್ ಆಯಿತಾ. ತುಂಬ ಕಡಿಮೆಗೆ ಸಿಕ್ಕಿತ್ತು. ಅದನ್ನು ನಾನು ಈಗ ಹಿತ್ತಳೆಗೆ ನೋಡಿ ಈಗ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಇಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ. ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ನನ್ನ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಸ್ಟಾರಕ್ಕೆ ಯಾರ್ದೆಲ್ಲ ಬರ್ತಡೇ ಇದೆ ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಆಗಸ್ಟ್ 6ಕ್ಕೆ ಯಾರ್ದೆಲ್ಲ ಬರ್ತಡೇ ಇದೆ ಅವರಿಗೆ ಈ ಬ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತಡೇ ಹೇಳೋದನ್ನು ಮರಿಬೇಡಿ. ಸೌಮ್ಯ ಅವರಿಗೆ ಹ್ಯಾಪಿ ಬರ್ತಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಕಸಿನ್ಸ್ ಇದು, ಮಕ್ಕಳದು, ರಿಲೇಟಿವ್ಸ್ ಇದೆ, ಅದಾದ್ದು ಬರ್ತಡೇ ಇದ್ದರೆ 2 ದಿವಸ ಮುಂಚೆ ಕಮೆಂಟಲ್ಲಿ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ ನಾನು ಅದೇ ದಿವಸ ಬೆಳಗ್ಗೆ ನಿಮಗೆ ವಿಶ್ ಮಾಡ್ತೇನೆ. ಇವತ್ತು ಸಹ ಮಳೆ ಬೆಳಿಗ್ಗೆಯಿಂದ. ಹಾಗೆ ದನಗಳನ್ನು ಹೊರಗೆ ಕರ್ಕೊಂಡು ಹೋಗಲಿಲ್ಲ ನಾನು. ನಿನ್ನೆ ಆದರೂ 9:30ಗೆ ಸ್ನಾನ ಆದಾಗೆ ಒಂದು ಸಲ ಮಳೆ ಬಂದು ಬಿಟ್ಟಿತ್ತು. ಇವತ್ತು ಕತ್ತಲಾಗ್ತದೆ, ಸ್ವಲ್ಪ ಮಳೆ ಬರ್ತದೆ, ನಿಲ್ತದೆ, ಹಾಗೆ ಆಗಿದೆ. ಆಚೆ ಸೈಡ್ ನೋಡಿದರೆ ಚೆಂದ ಬೆಳಕುಂಟು. ನಮ್ಮ ತೆಂಗಿನ ಮರ ಉಂಟು ನೋಡಿ ಆಚೆ ಸೈಡಿಗೆ. ಮಳೆ ನಿಲ್ಬೋದಾ ಅಂತ ಗೊತ್ತಿಲ್ಲ. ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯಿತು, ಮಳೆ ನಿಲ್ಲುವುದಿಲ್ಲ. ಹಾಗೆ ನಾನು ಅವರಿಗೆ ಬೈಹುಲ್ಲು ಕೂಡ ಹಾಕಿದ್ದೇನೆ, ತಿಂದು ಸುಮ್ಮನೆ ಕೂತ್ಕೊಳ್ಳಿ ಅಂತ. ಹಾಗೆ ಇನ್ನು ರೈನ್ ಕೋಟ್ ಹಾಕ್ಕೊಂಡು ಹುಲ್ಲಿಗೆ ಹೋಗೋದು. ನಾನು ವ್ಲಾಗ್ ಮಾಡಲಿಕ್ಕಾಗೋದಿಲ್ಲ, ಯಾಕಂದರೆ ಮಳೆ ಸಹ ಬರ್ತಾ ಉಂಟು. ನನಗೆ ಅದು ಮೇಂಟೈನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಕೊಡೆ ತಗೊಂಡು ಹೋಗಬೇಕು, ಟ್ರೈಪಾಡ್ ಸೆಟ್ ಮಾಡಬೇಕು, ಅಲ್ಲಿ ಕ್ಯಾಮರಾ ಸ್ಟಾರ್ಟ್ ಮಾಡಬೇಕು. ಒಮ್ಮೊಮ್ಮೆ ಗಾಳಿ ಬಂದರೆ ಫೋನ್ ಸಹ ಒದ್ದೆ ಆಗ್ತದೆ. ಹಾಗೆ ನಾನು ಹುಲ್ಲಿ ಹಿಡಿದು ಹೇಗೂ ನಿಮಗೆ ಗೊತ್ತುಂಟಲ್ಲ, ಇನ್ನೊಂದು 1 ಗಂಟೆ ಅಷ್ಟು ಹೊತ್ತು ನಾನು ಬರಲಿಕ್ಕಿಲ್ಲ. ಅಂದರೆ ಈಗ 9:45 ಆಯಿತು, ಇನ್ನೊಂದು 10:45 11 ಗಂಟೆ ತನಕ 2 ಕಟ್ಟ ಹುಲ್ಲು ಮಾಡಿದರೆ ಅದನ್ನು ತಂದು ಹಾಕ್ಬೋದು ಇವರಿಗೆ ತಿನ್ನಲಿಕ್ಕೆ ಅಂತ. ಇಲ್ಲಿ ನೋಡಿ ನಂದಿ ಮತ್ತು ತಪ್ಪಿ ಒಲೆ ಹತ್ತಿರ ಕೂತಿದ್ದಾರೆ. ಚಳಿಗಾಯು ದೇವರು. 2 ಕಟ್ಟ ಹುಲ್ಲು ತಗೊಂಡು ಬಂದೆ. ಇಂಥ ಮಳೆ ಅಂತ ಹೇಳಿದರೆ, ಈಗ ಮಳೆ ಕಂಪ್ಲೀಟ್ ಬಿಟ್ಟಿದೆ. ನಾನು ಹುಲ್ಲು ತಗೊಂಡು ಬಂದು ಮನೆಗೆ ಹಾಕಿದ ಮೇಲೆ ಮಳೆ ಬಿಟ್ಟಿತ್ತು. 2ನೇ ಕಟ್ಟ ತರುವಾಗಂತೂ ಎಂಥ ಮಳೆ ಇಲ್ಲ. ನಾನು ಹುಲ್ಲಿ ಇರುವಾಗ ಎಷ್ಟು ಮಳೆ ಅಂತ ಹೇಳಿದರೆ, ಮೊದಲ ಕಟ್ಟ ತುಂಬ ವಾರ ಇತ್ತಾಯಿತಾ. ಇಲ್ಲೆಲ್ಲ ಸೋರಿ ಎಲ್ಲ ಒದ್ದೆ ಆಗಿದೆ. ನಾನು ಕೋಟ್ ಹಾಕ್ಕೊಂಡು ಹೋಗಿದ್ದೆ, ಮತ್ತು ಇದು ಕೈಗೆಲ್ಲ ಗೆರೆ ಆಗ್ತದಲ್ಲ, ಹಾಗಾಗಿ ಕೋಟ್ ಹಾಕ್ಕೊಂಡಿದ್ದೆ. ಹಾಗೆ ಕೈಗೆ ಎಂತ ಇದು ಗೆರೆ ಏನಾಗಲಿಲ್ಲ. ನೀವು ನನಗೆಲ್ಲ ಅಲೋವೆರಾ ಹಚ್ಚಿ ಅಂತ ಹೇಳ್ತೀರಾ. ಅಲೋವೆರಾ ಹಚ್ಚಿದ್ದೀನಿ, ನಿನ್ನೆ ಸಂಜೆ ಹಚ್ಚಿದ್ದೇನೆ, ಈಗ ಬೆಳಿಗ್ಗೆ ಕೂಡ ಹಚ್ಚಿದ್ದೇನೆ. ಹಾಗೆ ಮತ್ತು ನಮ್ಮ ಪುಟ್ಟಗೌರಿಯೆಲ್ಲ ಹುಷಾರಿದ್ದಾರೆ. ಇವತ್ತು ಹೊರಗೆ ಬಿಡಲಿಲ್ಲ, ಇನ್ನೂ ಬಿಡೋದು ಬೇಡ ಅಂತಿದ್ದೇನೆ. ಯಾಕಂದರೆ ಅಪ್ಪ ಸಹ ಹೇಳ್ತಾ ಇದ್ದಾರೆ ಕರು ಹಾಕಲಿಕ್ಕೆ ಹತ್ತಿರ ಆಗಿದೆ, ಅವಳು ಅಮ್ಮನಿಗಿಂತ ಮುಂಚೆ ಮಗಳು ಕರು ಹಾಕ್ತಾಳೆ ಅಂತ ಹೇಳ್ತಿದ್ದಾರೆ. ಹಾಗೆ ಸ್ವಲ್ಪ ಜಾಗೃತಿಯಲ್ಲಿ ಇರಬೇಕು. ಇನ್ನೂ ರಾತ್ರಿ ಎಲ್ಲ ಅಲ್ರಾಮ್ ಇಟ್ಟು 2 ಸಲ ಎದ್ದು ನೋಡಬೇಕು. ನನಗೆ ರಾತ್ರಿ ಕನಸಲ್ಲಿ ಸಹ ಕರು ಕಾಣ್ತದೆ. ಅದು ನಾನು ಸುಮಾರು ಸರ್ತಿ ನಿಮಗೆ ಹೇಳಿದ್ದೇನೆ ಆಯಿತಾ. ಬಾಗಿಲು ಹಾಕಲಿಕ್ಕೆ ನಮ್ಮ ಹಟ್ಟಿಗೆ ಬಾಗಿಲಿಲ್ಲ. ಮೊದಲ ಕರು ಅಂತ ಆದಮೇಲೆ ಬಹುಶಃ ಎಳಿಬೇಕಷ್ಟೇ ಅಂತ ಅನಿಸ್ತದೆ ನನಗೆ, ಗೊತ್ತಿಲ್ಲ ಹೇಗೆ ಅಂತ. ಪ್ರತಿ ಸಲ ನಮ್ಮಲ್ಲಿ ಮೊದಲ ಕರು ಹಾಕುವಾಗ ನಾನು ಎಳೆದು, ಅಂದರೆ ಅದಕ್ಕೆ ಆಗ್ತಾ ಇಲ್ಲ ಅಂದರೆ ಎಳೆದು ಹೊರಗೆ ತೆಗಿಬೇಕು ನಾವೇ. ಮತ್ತು ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತದಲ್ಲ ದನಗಳಿಗೆ, ಅದಕ್ಕೋಸ್ಕರ ರಾತ್ರಿ ನಾನು ಇನ್ನೂ 2-3 ಸಲ ಅಲ್ರಾಮ್ ಇಟ್ಟು ಎದ್ದೇಳಬೇಕು. ಹಗಲು ಹಾಕಲಿ ಅಂತ ದೇವ್ರ ಹತ್ರ, ಅಜ್ಜನ ಹತ್ರ ಎಲ್ಲ ಪ್ರೇ ಮಾಡ್ತಾ ಇದ್ದೇನೆ ನಾನು. ಹಗಲು ಹಾಕಿದರೆ ನಮಗೆ ಸಹ ಸ್ವಲ್ಪ ಸುಲಭ ಆಗ್ತದೆ. ರಾತ್ರಿ ಅದೊಂದು ಸಣ್ಣ ಸಣ್ಣ ಇದು ಉಂಟಾಯ್ತಾ ಹಾರುದು, ಈ ಹಟ್ಟಿಯಲ್ಲಿ ಹಾರ್ತದೆ, ಅದು ಕಚ್ಚುತ್ತದೆ, ಅದಕ್ಕೆ ಹೊಗೆ ಎಲ್ಲ ಹಾಕ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಹಗಲು ಹಾಕಿದರೆ ಒಂದು ವೇಳೆ ಇವರು ಇದ್ದರೆ ಸ್ವಲ್ಪ ಹೆಲ್ಪ್ ಆಗ್ಬೋದು ನನಗೆ. ಇಲ್ಲಾಂದರೆ ನಾನು ಒಬ್ಬಳೇ ಒದ್ದಾಡಬೇಕು. ಹಾಗೆ ಹೇಗೆ ದೇವರು ತಲುಪಿಸ್ತಾರೆ ಅಂತ ನೋಡಬೇಕಷ್ಟೇ. ಅಮ್ಮ ಮಗಳಿಬ್ಬರು ಒಟ್ಟೊಟ್ಟಿಗೆ ಕರು ಹಾಕ್ತಾರಾ, 2 ದಿವಸ ಗ್ಯಾಪ್ ಉಂಟಾ ಅಂತ ನೋಡುವ. ನಾನು ನಿಮಗೆ ಅಪ್ಡೇಟ್ ಕೊಡ್ತೇನೆ.
ಇದು ನೋಡಿ ಬಾಳೆಹಣ್ಣು ಹಣ್ಣಾಗಿದೆ. ನಾವು ಇಷ್ಟೇ ಇಟ್ಕೊಂಡದ್ದಾಯ್ತಾ. ನಂಗೆ ಅನಿಸಿತು ಇನ್ನೂ ಸ್ವಲ್ಪ ಜಾಸ್ತಿ ಇಡಬೇಕಿತ್ತು ಅಂತ. ತುಂಬ ಒಳ್ಳೆದುಂಟಿದ್ದು ಬಾಳೆಹಣ್ಣು. ಇದು ಒಳ್ಳೇದಿರೋದ್ರಿಂದ ಈಗ ಅಪ್ಪ ಬೇರೆ ಕಡೆ ಸಹ ಇದರದ್ದು ಬುಡ ನೆಟ್ಟಿದ್ದಾರೆ, 2-3 ಕಡೆ ಹೋಗಿ ನೆಟ್ಟಿದ್ದಾರೆ. ಇದು ಹೇಗಂದರೆ ರುಚಿ ಕ್ಯಾಮ್ಡಿಸ್ ಮತ್ತು ಕದಳಿ ಉಂಟಲ್ಲ ಹಾಗೆ ರುಚಿ ಬರ್ತಾ ಉಂಟು. ನಾನು ಕ್ಯಾಮ್ಡಿಸ್ ಇಲ್ಲಿ ತನಕ ತಿನ್ನಲಿಲ್ಲ, ಕ್ಯಾಮ್ಡಿಸ್ ಥರನೇ ಅನಿಸ್ತದೆ. ಮತ್ತು ಅವರು ಶಾಪವ್ರು ಹೇಗೆ ಹೇಳಿದ್ರು ಇದು ಒಮ್ಮೆ ಹಣ್ಣಾದರೆ ಎಲ್ಲ ಉದುರ್ತದೆ ಅಂತ ಹೇಳಿದರು. ಅಂದರೆ ಶಾಪಲ್ಲಿ ಕಟ್ಟಲಿಕ್ಕಾಗೋದಿಲ್ಲ, ಕಟ್ಟಿದರೆ ಎಲ್ಲ ಉದುರ್ತದೆ ಅಂತೇಳಿ ಈ ಥರ ಪಾಡ ತೆಗೆದು ಸೇಲ್ ಮಾಡೋದು ಅಂತ ಹೇಳಿದ್ರಂತೆ. ಮತ್ತು ನಮಗೆ ಇದಕ್ಕೆ ಹಣ ಸಿಗಲಿಲ್ಲ, ಯಾಕಂದರೆ ಅವರು ಸೇಲ್ ಆಗ್ತದಾ ಇಲ್ವ ಅಂತ ಡೌಟಲ್ಲಿ ಹಾಗೆ ಇಟ್ಟಿದ್ದಾರೆ ಅಂತೆ. ಇವರು ಹೋಗಲಿಲ್ಲ ಮತ್ತು ಶಾಪಿಗೆ. ಆದರೆ ಇದು ಹೀಗೆ ಕುಳ್ಕುವಾಗ ಬೀಳುವುದಿಲ್ಲ. ನಾನು ನಿನ್ನೆ ಸ್ವಲ್ಪ ಲೈಟ್ ಎಲ್ಲೋ ಇತ್ತು, ಇವತ್ತು ಡಾರ್ಕ್ ಎಲ್ಲೋ ಆಗಿದೆ. ಇವತ್ತು ಎಲ್ಲ ತಿನ್ಬೋದು, ಆ ಥರ ಉಂಟು. ಇನ್ನೂ ಸ್ವಲ್ಪ ಹಣ್ಣಾದಮೇಲೆ ನೋಡಬೇಕು. ಹಾಗೆ ಚೆಂದ ಸಿಹಿ ಉಂಟು. ಅಪ್ಪ ಹೇಳಿದರು ಹುಳಿ ಉಂಟಾ, ಹುಳಿ ಇರ್ಬೋದು ಅಂತ. ಹುಳಿ ಏನಿಲ್ಲ, ಒಳ್ಳೆ ಸಿಹಿ ಉಂಟು. ಇದು ಗಿಡ ಉಂಟಲ್ಲ, ಇದು ತುಂಬ ಅಪರೂಪ. ಕೆಲವು ಕಡೆ ಇರ್ಬೋದು, ನೀವು ನೋಡಿರ್ಬೋದು ಕಾಟು ಗಿಡ ಅಂತ. ಇದರದ್ದು ಒಂದು ಮೆಡಿಸಿನ್ ಉಂಟಾಯ್ತಾ, ಎಂತ ಅಂದರೆ ನಿಮ್ಮ ಕಣ್ಣಲ್ಲಿ ಅದೊಂದು ಕಣ್ಣು ಕಳ್ಳು ಅಂತೆಲ್ಲ ಹೇಳಿ ಬಿದ್ದು ಅದು ತುಂಬ ಸೋರುವ ಹಾಗೆಲ್ಲ ಆಗ್ತದೆ ನೋಡಿ. ಕಣ್ಣು ಬಿಡಲಿಕ್ಕೆಲ್ಲ ಆಗೋದಿಲ್ಲ, ದೊಡ್ಡ ಕಜ್ಜಿಯೆಲ್ಲ ಬೀಳ್ತದೆ ರೆಪ್ಪೆಯ ಹತ್ತಿರಕ್ಕೆ. ಅದಕ್ಕೆ ಇದನ್ನು ಸುಟ್ಟು ಇದರದ್ದು ಇದು ಉಂಟು ನೋಡಿ, ಇದು ಸ್ಟೆಮ್ ಉಂಟಲ್ಲ, ಇದನ್ನು ಒಲೆಗೆ ಹಾಕಿ ಇಲ್ಲಾಂದರೆ ಸ್ಟವ್ವಲ್ಲಿ ಈ ಗಟ್ಟಿದು ಅಂದರೆ ಕೆಳಗಿನ ಭಾಗ ಕಾಂಡವನ್ನು ಒಲೆಯಲ್ಲಿ ಹಾಕಿ ಅದು ಸುಟ್ಟಾದಮೇಲೆ ಅದರದ್ದು ನೀರನ್ನು ಕಣ್ಣಿಗೆ ಬಿಡಬೇಕು. ಆದ್ದರಿಂದ ಅದು ಕಡಿಮೆ ಆಗ್ತದೆ ಅಂತ. ಇದು ಮೆಡಿಸಿನಲ್ ಪ್ಲ್ಯಾಂಟ್ ನಿಮಗೆ ಹೇಳುವ ಅಂತ ಅಂದ್ಕೊಂಡೆ. ಹಾಗೆ ನಿಮಗೆ ಯಾರಿಗಾದರೂ ಇದರದ್ದು ಬೇರೆ ಮೆಡಿಸಿನ್ ಗೊತ್ತಿದ್ದರೆ ಹೇಳಿ. ಇದು ನೋಡಿ, ಇದು ಸ್ಟೆಮ್ ಉಂಟಲ್ಲ, ಇದು ಉಪಯೋಗಕ್ಕೆ ಬರುವಂಥ. ಇದನ್ನು ಕಟ್ ಮಾಡಿ ನಾವು ಒಲೆಗೆ ಹಾಕಬೇಕು. ಒಲೆಯಲ್ಲಿ ಹಾಕಿ ಸ್ವಲ್ಪ ಕಪ್ಪಾಗಿ ಆದಮೇಲೆ ತೊಳೆದು ಅದರಲ್ಲಿ ಜಜ್ಜಿ ಅದರದ್ದು ರಸ ಉಂಟಲ್ಲ ಅದನ್ನು ಕಣ್ಣಿಗೆ ಬಿಡಬೇಕು. ಇದನ್ನು ಮುಂಚೆ ಅಪ್ಪ ಒಮ್ಮೆ ನನಗೆ ಮಾಡಿದರು ಕಣ್ಣು ನೋವಿರುವಾಗ, ಹಾಗೆ ನಿಮಗೆ ಸಹ ಹೇಳುವ ಅಂತ ಅಂದ್ಕೊಂಡೆ. ಕಣ್ಣಲ್ಲಿ ಬೀಳುವಂತಹ ಗುಳ್ಳೆಗಳಿಗೆ ಇದು ಬೆಸ್ಟ್ ಮೆಡಿಸಿನ್. ಇದನ್ನು ಎಲ್ಲ ಕಡೆ ಸಹ ಉಪಯೋಗ ಮಾಡ್ತಾರೆ. ನಿಮಗೆ ಗೊತ್ತಿದ್ದರೆ ನನಗೆ ಹೇಳಿದದ್ದು ಹೆಸರೆಂತ ಅಂತ. ನಮ್ಮ ಕಡೆ ಇದಕ್ಕೆ ನಾಯಿಕರ್ಮು ಅಂತ ಹೇಳೋದು. ಮೂರನೇ ಕಟ್ಟ ಹುಲ್ಲಾಯಿತು. ಇವನು ಉಂಟಲ್ಲ ಸೋಲಾರ್ ಟರ್ಪಲಲ್ಲಿ ಕಾದದ್ದೇ ಬಂತು. ಯಾಕಂದರೆ ಮಳೆ ಬರ್ತಾನೆ ಉಂಟು. ನಾನು ಹುಲ್ಲಿಗೆ ಹೋಗುವಾಗ ಬೆಳಗ್ಗೆ 2 ಕಟ್ಟ ತರುವಾಗ ಸಹ ಅಷ್ಟೇ, ಇವನಿಗೆ ಬರಲಿಕ್ಕಾಗಲಿಲ್ಲ, ಇಲ್ಲೇ ಕೂತಿದ್ದ. ಈಗ ಮಧ್ಯಾಹ್ನ ಮೇಲೆ ಹೋಗಿ ಬಂದೆ ನಾನು ಹುಲ್ಲಿಗೆ, ಇನ್ನೂ ಇಲ್ಲೇ ಇದ್ದಾನೆ. ಎಂತ ಶಂಭು, ನಾಳೆ ಹೋಗುವ ಆಯಿತಾ? ನಾಳೆ ಸಹ ಮಳೆ ಇದ್ದರೆ ನಿಂಗೆ ಆಗೋದಿಲ್ಲ ಮತ್ತೆ ಬರಲಿಕ್ಕೆ. ಮತ್ತು ನೋಡಿ ನಮ್ಮ ತರಗೆಲೆ ಖಾಲಿ ಆಗ್ತಾ ಬಂತು. ಇದೊಂದು ಪ್ಲೇಸಲ್ಲಿ ಎತ್ತರ ತನಕ ನಾವು ಜೋಡಿಸಿಟ್ಟಿದ್ವಿ. ಇನ್ನು ಸಾಧಾರಣ 1 ತಿಂಗಳಿಗೆ ಸಿಗ್ಬೋದು ನಮಗೆ ಅಷ್ಟೇ. ಆಮೇಲೆ ನಾವು ಸೊಪ್ಪು ಮಾಡಲಿಕ್ಕೆ ಹೋಗಬೇಕು. ಯಾರಾದರೂ ಬರೋದಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಆಯಿತಾ, ನನಗೆ ಹೆಲ್ಪ್ ಮಾಡಲಿಕ್ಕೆ ಸೊಪ್ಪಿಗೆ ಬರೋರಿದ್ದರೆ. ಮಧ್ಯಾಹ್ನ ಮೇಲೆ ಚಹಾ ಕುಡಿದು ಹುಲ್ಲಿಗೆ ಹೋಗಿ ಬಂದೆ. ಈಗ ನಾನು ಸ್ವಲ್ಪ ಅದು ಮನೆ ಹತ್ರನೇ ಹುಲ್ಲು ಇರುತ್ತೆ, ಕೈಯಲ್ಲಿ ಹಿಡಿ ತಗೊಂಡು ಬಂದು ಹಾಕಲಿಕ್ಕಾಗ್ತದಲ್ಲ, ಹಾಕಿದೆ. ಫಸ್ಟಿಗೆ ಹೋಗಿ ಹಿರಿಯುವಾಗ ಅಷ್ಟು ಮಳೆ ಇರಲಿಲ್ಲ, ಮತ್ತು ಜೋರು ಮಳೆ ಬಂತು. ನಾನು ಮತ್ತೆ ರೈನ್ಕೋಟ್ ಹಾಕ್ಕೊಂಡು ಹೋಗಿ ಹುಲ್ಲು ಹಿರಿದು ಅವರಿಗೆ ಸಹ ಸ್ವಲ್ಪ ತಿನ್ಲಿಕ್ಕೆ ಹಾಕಿದೆ, ರಾಶಿ ಹಾಕಿ ಆಯಿತು. ಹಾಗೆ ಕೋಟ್ ಹಾಕೋದ್ರಿಂದ ಒಂದು ಪ್ರಾಬ್ಲಮ್ ಅಂದರೆ ಈ ಕೈಗೆ ಗಾಯ ಎಲ್ಲ ಆಗೋದಿಲ್ಲ. ಆದರೆ ಎಂತಂದರೆ ಇಲ್ಲೆಲ್ಲ ಅದು ತೂತಾಗಿದೆ ಕೋಟು, ಅದು ನನ್ನ ತಲೆಗೆ ಹಾಕೋ ಕ್ಲಿಪ್ ತಾಗಿ ಅಲ್ಲಿಂದ ಎಲ್ಲ ಸೋರ್ತದೆ. ಹಾಗೆ ಅದೊಂದು ಪ್ರಾಬ್ಲಮ್. ಮತ್ತೊಂದು ಏನಂದರೆ ಸರಿಯಾಗಿ ಕಂಫರ್ಟೇಬಲಾಗಿ ಕೂತು ಇರಲಿಕ್ಕೆ ಕಷ್ಟ. ಅದು ಇಲ್ಲಿ ಕಾಲಿಗೊಂಥರ ಅನ್ಕಂಫರ್ಟೇಬಲ್ ಅನಿಸ್ತದೆ ನನಗೆ. ಹಾಗೆ ನನಗೆ ಮತ್ತು ನೀವೇ ಹೇಗೆಲ್ಲ ಹುಲ್ಲು ಹಿರಿತೀರಿ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಆಯಿತಾ. ಮಳೆಗಾಲದಲ್ಲಿ, ಬೇಸಿಗೆಯಲ್ಲಿ ಆದರೂ ಈಸಿ, ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ. ಪ್ರತಿ ಸಲ ಅಂದ್ಕೊಳ್ದು ಮಳೆಗಾಲದಲ್ಲಿ ಎಂಥ ಕೆಲಸ ಇಲ್ಲ ಆರಾಮ ಅಂತ, ಮಳೆಗಾಲದಲ್ಲೇ ಕೆಲಸ ಜಾಸ್ತಿ ಅಂತ ಅನಿಸ್ತಾ ಉಂಟು ನನಗೀಗ. ನಮ್ಮಲ್ಲಿ ಈ ಸಲ ಸುಮಾರು ಚಿಕ್ಕು ಬಿಟ್ಟಿದೆ. ಅದು ಮಳೆಗಾಲದಲ್ಲಿ, ಕೆಲವು ಕಡೆ ಎಲ್ಲ ಬೇಸಿಗೆಯಲ್ಲಿ ಆಗ್ತದೆ ಆಯಿತಾ. ನಮ್ಮಲ್ಲಿ ಮಳೆಗಾಲದಲ್ಲಿ ಜಾಸ್ತಿ ಆಗೋದು. ಹಾಗೆ ನಾನು ಮೊನ್ನೆ ಎಂತ ಮಾಡಿದೆ ಅಂದರೆ ಚೆಂದ ಬೆಳೆದದನ್ನೆಲ್ಲ ತೆಗೆದು ಹಣ್ಣಾಗಲಿಕ್ಕೆ ಇಟ್ಟಿದ್ದೇನೆ. ಸಿಹಿ ಉಂಟು, ಮಳೆಗಾಲದಲ್ಲಿ ಆಗೋದಿದ್ರೂ ಸಿಹಿ ಉಂಟು. ಎಂತ ಅಂದರೆ ಇದರ ಮೇಲೆ ಈಗೇನಾದರೂ ಒಂದು ಚಿಕ್ಕ ಈಗ ಇದು ಇದಾಗಿದೆ, ಬೆಳೆದಿದೆ, ಒಡೆದಿದೆ ನೋಡಿ. ಸೊ ಇದು ಹೀಗೆ ಹೊಡಿತಾ ಬಂದರೆ ಇದರ ಮೇಲೆ ಚಿಟ್ಟೆ ಕೂತು ಅದನ್ನು ಹಾಳು ಮಾಡಿ, ಹಕ್ಕಿಯೆಲ್ಲ ಹಾಳು ಮಾಡಿ ತಿಂದು ಹೋಗ್ತದೆ. ಅದಕ್ಕೆ ನಾನು ಕೊಯ್ದದ್ದು ಮೊನ್ನೆ. ಸಿಹಿ ಉಂಟು ಮಳೆಗಾಲ ಅಂತ ಆದರೂ ಕೂಡ, ಬೇಸಿಗೆಗಾಲದಷ್ಟೇ ಸಿಹಿ ಉಂಟು. ನನಗೆ ಇದರಲ್ಲಿ ಕರೆಕ್ಟಾಗಿ ಬೆಳೆದದ್ದು ಯಾವುದೂ ಗೊತ್ತಿಲ್ಲ. ನಾನು ಮೊನ್ನೆ
ಸಾಧಾರಣ ತುಂಬ ತುಂಬ ದೊಡ್ಡದಾಗಿರ್ತಲ್ಲ ಅದನ್ನು ಕೊಯ್ದಿದ್ದೇನೆ, ತಿನ್ನಲಿಕ್ಕೆ ಇಟ್ಟಿದ್ದೇನೆ. ನನಗೆ ಅದರಲ್ಲಿ ಒಂದು ಹಣ್ಣು ಸಿಕ್ಕಿದೆ ಅಷ್ಟೇ ತಿನ್ನಲಿಕ್ಕೆ, ಇನ್ನೂ ಹಣ್ಣಾಗಬೇಕಷ್ಟೇ. ನೋಡಿ ಇದು ಹೀಗೆ ಭಾಗ ಬಿಡೋದು, ಈ ಭಾಗ ಬಿಟ್ಟಲ್ಲಿ ಈ ಚಿಟ್ಟೆಗಳೆಲ್ಲ ಕೂತು ಅದನ್ನು ಹುಳಿ ಮಾಡ್ತದೆ, ಅದನ್ನು ಮತ್ತೆ ಹಕ್ಕಿಗಳು ಬಂದು ತಿಂತದೆ. ಹಕ್ಕಿಗಳು ತಿಂದರೂ ನನಗೇನು ತೊಂದರೆ ಇಲ್ಲ, ತಿನ್ನಲಿ, ಮತ್ತು ಅವರಿಗೆ ಸಹ ತಿನ್ನಲಿಕ್ಕೆ ಸಿಗ್ತದಲ್ಲ ಪಾಪ. ಈಗ ಇನ್ನು ಮಳೆಗಾಲದಲ್ಲಿ ಕಷ್ಟ ಹೀಕೊಳ್ಳಿದ್ದು ಹಕ್ಕಿ ತಿನ್ನೋದು. ಪಪ್ಪಾಯಿ ಕೂಡ ಉಂಟು, ಹಣ್ಣಾಗಿದೆ. ಈಗ ಇನ್ನು ಪಪ್ಪಾಯಿ ಒಳ್ಳೇದಿರೋದಿಲ್ಲ ಮಳೆಗಾಲದಲ್ಲಿ, ಹಾಗೆ ಯಾರು ಸಹ ಕೊಯ್ಯಲಿಕ್ಕೆ ರೆಡಿ ಇಲ್ಲ ಇದನ್ನು. ಹಕ್ಕಿಗಳು ಚಿಟ್ಟೆಗಳು ಎಲ್ಲ ತಿಂತದೆ ಹಾಗೆ. ನೋಡಿ ಅವು ಭಾಗ ಭಾಗ ಬಿಟ್ಟಿದೆ, ಅದನ್ನು ನಾನೀಗ ಕೊಯ್ದೆ. ಮತ್ತು ಅದರಲ್ಲಿ ನೀರು ತುಂಬಿ ಅದು ಅದರದ್ದು ರುಚಿ ಹೋಗ್ತದೆ, ಅದಕ್ಕೋಸ್ಕರ ಕೊಯ್ದೆ. ಇನ್ನು ಕೆಲವು ಹಕ್ಕಿಗಳು ಅರ್ಧ ತಿಂದದೆಲ್ಲ ಹಾಗೆ ಬಿಟ್ಟಿದೆ, ನಾವುಗಳು ತಿನ್ನಲಿ ಅಂತೇಳಿ. ಸನ್ನಕಿ ನೀಲಿ ಸುಂದರಿ ಎಂತ ಮಾಡುದೆ? ಇವಳು ಈ ಹಳೆ ಕಿಚನಿಂದ ಹೊಸ ಕಿಚನಿಗೆ, ಹೊಸ ಕಿಚನಿಂದ ಹಳೆ ಕಿಚನಿಗೆ, ಇಷ್ಟೇ ಇವಳದು ಸಾಧನೆ. ಅಮ್ಮ ಬಂದರೆ ಅಮ್ಮನ ಹತ್ರ ಒಂದು ಕೇಳ್ತಾಳೆ, ಹಾಲು ಕೊಡಮ್ಮ ಹಾಲು ಕೊಡಮ್ಮ ಅಂತ. ಅಲ್ಲನೇ ಇಲ್ಲಿ ಬಾ. ಕ್ಯೂಟಲ್ಲ ಇವಳು. ಗೊತ್ತಾ, ನಾನು ಮೀಶೋದಿಂದ 2 ಶರ್ಟ್ ತಗೊಂಡಿದ್ದೆ ಇವರಿಗೆ ಆಫೀಸಿಗೆ ಹಾಕಲಿಕ್ಕೆ ಅಂತ. ನಾನು ಸುಮ್ಮನೆ ಹೇಗೆ ತಗೊಂಡು ನೋಡುವ ಹೇಗೆ ಬರ್ತದೆ ಅಂತ. ನನಗೆ ಗೊತ್ತಿರಲಿಲ್ಲ, ನಾನು ಇಲ್ಲಿ ತನಕ ಆಫೀಸಿಗೆ ಹಾಕುವಂಥ ಶರ್ಟನ್ನು ಹೊರಗಿಂದಲೇ ತೊಗೊಳ್ತಿದ್ದೆ ಇವರಿಗೆ. ಅಲ್ಲಿ 850, 900, 1000 ಎಲ್ಲ ಇರ್ತದೆ, ನಿಮಗೆ ಗೊತ್ತಿರ್ಬೋದು. ಅಂದರೆ ಲಾಂಗ್ ಸ್ಲೀವ್ ಬರ್ತದೆ ನೋಡಿ, ಆಫೀಸಿಗೆ ಇವ್ರು ಹಾಕ್ತಾರೆ, ನೀವು ನೋಡಿರ್ಬೋದು. ಹಾಗೆ ನಾನು ಮೀಶೋದಲ್ಲಿ ನೋಡುವಾಗ ಇವರ ಸೈಜ್ ಸಿಕ್ಕಿತ್ತು ನನಗೆ. ಅದರಲ್ಲಿ XXL ತನಕ ಸಹ ಉಂಟು. ಹಾಗೆ ಅದು ತುಂಬ ಒಳ್ಳೆಯದು ಬಂದಿದೆ. ಮೊನ್ನೆ ಇವರು ನನ್ನ ತಂಗಿ ಎಂಗೇಜ್ಮೆಂಟಿಗೆ ಒಂದು ಶರ್ಟ್ ಹಾಕಿದ್ರು ನೋಡಿ, ಅದು ಒಂದು. ಇನ್ನೊಂದು ಅದರಲ್ಲಿ ಒಂದು ಸ್ವಲ್ಪ ಗ್ರೇ ಕಲರು. ಸೊ ಅದನ್ನು ನಾನು ರೀಲ್ಸ್ ಕೂಡ ಮಾಡಿ ಹಾಕಿದ್ದು. ಸುಮಾರಷ್ಟು ಜನರು ಕೂಡ ತಗೊಂಡಿದ್ರು, ಅದನ್ನು ಆರ್ಡ್ರ್ ಮಾಡಿ ತಗೊಂಡಿದ್ದಾರೆ. ಹಾಗೆ ನಿಮಗೆ ಯಾರಿಗಾದರೂ ಅಂದರೆ ಅಫೋರ್ಡೆಬಲ್, ಎಷ್ಟು ರೂಪಾಯಿ ಗೊತ್ತುಂಟಾ, ತುಂಬ ಕಡಿಮೆಯಲ್ಲಿ ನನಗೆ ಸಿಕ್ಕಿತ್ತು. 419 ರೂಪಾಯಿಗೆ 2 ಶರ್ಟ್ ಆಯಿತಾ, ತುಂಬ ಕಡಿಮೆಗೆ ಸಿಕ್ಕಿತ್ತು. ಅದನ್ನು ನಾನು 2 ಸಲ ವಾಶ್ ಮಾಡಿದ್ದೇನೆ. ಈಗ ಅವರು ಡೈಲಿ ಆಫೀಸಿಗೆ ಕೂಡ ಹಾಕ್ತಿದ್ದಾರೆ. ಒಂದು ಸ್ವಲ್ಪ ಸಹ ಕಲರ್ ಹೋಗೋದಿಲ್ಲ, ಐರನ್ ಕೂಡ ತುಂಬ ಚೆಂದ ನಿಲ್ತದೆ. ನಾನು ಇದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ. ನನಗೆ ಇದರಲ್ಲಿ ಹಣ ಸಿಗ್ತದೆ ಅಂತ ಅಲ್ಲ, ಯಾರಿಗಾದರೂ ನಿಮಗೆ ಪೇರೆಂಟ್ಸಿಗೆ, ನಿಮ್ಮ ಹಸ್ಬೆಂಡಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಆಫೀಸಿಗೆ ಹೋಗೋರು ಯಾರಾದರೂ ಇದ್ದರೆ ಅವರಿಗೆ ತಗೊಂಡು ಕೊಟ್ಟು ನೋಡಿ ಹೇಗೆ ಆಗ್ತದೆ ಅಂತ. ಯಾಕಂದರೆ ಹೊರಗಡೆ ಉಂಟಲ್ಲ, 2 ಶರ್ಟ್ ತೊಗೊಳ್ಬೇಕಾದ್ರೆ 1500 ರೂಪಾಯಿ ಆಗ್ತದೆ. ಅದು ಸಹ ನಿಮಗೆ ಕೆಲವೊಮ್ಮೆ ಒಳಗಿಂದ ಸ್ಟಿಚ್ ಬಿಟ್ಟಿರೋದು ಸಹ ಗೊತ್ತಿರೋದಿಲ್ಲ. ಇದಾದರೂ ತುಂಬ ಒಳ್ಳೆಯದುಂಟು. ಹಾಗೆ ನಿಮಗೆ ಬೇಕಂತಂದರೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಉಂಟು, ಅದನಿಗೆ ಪ್ರೆಸ್ ಮಾಡಿದರೆ ಅದಕ್ಕೆ ಹೋಗ್ತದೆ ಡೈರೆಕ್ಟ್. ಹಾಕಿರ್ತೇನೆ, ನಿಮಗೆ ಯಾರಿಗಾದರೂ ಬೇಕಾದರೆ ಪರ್ಚೇಸ್ ಮಾಡಿ. ಅದರಲ್ಲಿ ನನಗೆ ಎಂಥ ಸಿಗೋದಿಲ್ಲ, ಆದರೆ ನಿಮಗೆ ನಾನು ಹೆಲ್ಪ್ ಆಗೋದಿದ್ರೆ ತಗೊಳ್ಳಿ ಅಂತ ಹೇಳ್ತಿರೋದು. ಅದಕ್ಕೋಸ್ಕರ ಬಜೆಟಲ್ಲಿ ಸಿಗ್ತದೆ ನೋಡಿ, 500 ರೂಪಾಯಿ ಒಳಗೆ ನಿಮಗೆ 2 ಶರ್ಟ್ ಸಿಗ್ತದೆ ಹಾಗೆ. ಕುഞ്ഞി ಪಡಿಯಲ್ಲ ಇವತ್ತು ಇವಳದು, ಸೇಮ್ ಹಾಗೆ ಆಯಿತಾ, ಅವನದೇ ತಂಗಿಯಲ್ಲ ಇದ್ದಾಳಲ್ಲ ಚಿಕ್ಕವಳು, ಆಗದಿಂದ ನನ್ನ ಹತ್ರ ಬಂದು ಗುರು ಮಾಡೋದು. ಯಾಕೆ ಗೊತ್ತುಂಟಾ, ಅಮ್ಮನ ಹತ್ರ ಸ್ವಲ್ಪ ರಾಜಿ ಮಾಡಿಸು ಮಾತಾಡಲಿಕ್ಕೆ ಅಂತ. ಅಮ್ಮ ಬೈತಾಳೆ ಆಯಿತಾ, ಆದರೂ ಪಾಪ ಏನೋ ಸ್ವಲ್ಪ ಹಾಲು ಕೊಡ್ತಾಳೆ. ನಿಜವಾಗಿ ಇನ್ನೂ ಹಾಲು ಕೊಡೋದಿಲ್ಲ ಬೇಕುಗಳು 3-4 ತಿಂಗಳಾದಮೇಲೆ. ಇವಳಿಗಾದರೂ ಬೇಕು, ಅಮ್ಮನ ಹತ್ರ ಆಗಾಗ ಹೋಗಿ ಕೇಳೋದು. ಅವಳು 2 ಬೀಸ್ತಾಳೆ, ಕಚ್ತಾಳೆ, ಆದರೂ ಹೋಗ್ತಾರೆ ಆಯಿತಾ ಈ ಮರಿಗಳು. ಇವಳು ಹೊತ್ತೊತ್ತಿಗೆ ಬಂದು ನನ್ನ ಹತ್ರ ಕೇಳೋದು, ಅನ್ನು ಸ್ವಲ್ಪ ಮಾತಾಡಿಸು, ಅಮ್ಮನ ಹತ್ರ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿಸು, ನನಗೆ ಸ್ವಲ್ಪ ಹಾಲು ಕೊಡಲಿ ಅಂತ. ಈಗ ಅಮ್ಮ ನೋಡಿ ಬೈತಾಳೆ ಹೇಗೆ ನೋಡಿ. ಈಗ ನಾನು ಹೇಳಿದೆ ಬೇಡ ಅಂತ, ಬಾ ಈಗ ಅಡ್ಡ ಬಿದ್ದಿಯಲ್ಲ ನೀನು, ಬಾರೇ. ಆದರೂ ಅವಳು ಕೇಳೋದಿಲ್ಲ. ಅಲ್ಲಿಂದ ಸಹ ಒಬ್ಬಳಿದು, ಅಮ್ಮ ಪ್ಲೀಸ್ ಸ್ವಲ್ಪ ಅಂತ.